ಸುಮಾರು 8-10 ವರ್ಷಗಳಿಂದ ಯು ಜಿ ಸಿ ಗೈಡ್ಲೈನ್ನ ಫಾಲೋ ಮಾಡಿ ಗೆಸ್ಟ್ ಲೆಕ್ಚರನ್ನ ಅಪಾಯಿಂಟ್ ಮಾಡ್ಕೊಬೇಕಾಯಿತು. ಸುಮಾರು 10,500 ಪೋಸ್ಟು ಏನು 430 ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ. ಆ 430 ಫಸ್ಟ್ ಗ್ರೇಡ್ ಕಾಲೇಜಸಲ್ಲಿ ಸುಮಾರು 4-5 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಇವತ್ತು ಅವರಿಗೆ ನ್ಯಾಯ ಸಿಕ್ಕಿದೆ. ಒಂದು ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಅಂತ ಹೇಳಿ, ಕ್ವಾಲಿಟಿ ಎಜುಕೇಷನ್ಸ್ ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡಿದ್ವಿ. ಸುಮಾರು ಹೋರಾಟ ಮಾಡಿದ್ವಿ. ಅಂದರೆ ಫ್ರೀಡಮ್ ಪಾರ್ಕಲ್ಲಿ ಮತ್ತು ಒಂದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಡಿವಿಷನ್ ಬೆಂಚಲ್ಲಿ ನಮ್ಮ ಪರವಾಗಿ ಒಂದು ಜಡ್ಜ್ಮೆಂಟ್ ಬಂತು. ಆ ಜಡ್ಜ್ಮೆಂಟ್ ಬರೋದಕ್ಕೆ ಮೂಲ ಕಾರಣ ಶರ್ವಾಣಿ ಟಿ ಗೌಡ ಮೇಡಮು. ಅವರು ತುಂಬ ಅಂದರೆ ಎಫರ್ಟ್ಸ್ ಹಾಕಿ ವಿದ್ಯಾರ್ಥಿಗಳ ಪರವಾಗಿ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಒಂದು ಜಸ್ಟಿಸ್ ಸಿಕ್ಕಿದೆ ನ್ಯಾಯಾಲಯದ ಮುಖಾಂತರ. ಇದ್ರ ಹಿಂದೆ ಸಾಕಷ್ಟು ಹುಡುಗರು ಅಂದರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋಂಥ ಅಭ್ಯರ್ಥಿಗಳು ಸಾಕಷ್ಟು ಸಪೋರ್ಟ್ ಮಾಡಿದರು. ಇದೆಲ್ಲ ಮುಂದೆ ನಿಂತ್ಕೊಂಡು ಲೀಡರ್ಶಿಪ್ ತೊಗೊಂಡು ಈ ಒಂದು ಪ್ರವೀಣ್ ಇರ್ಬೋದು, ದರ್ಶನ್ನು ಮತ್ತು ಒಂದು ಶಿವು, ಇವರೆಲ್ಲೂ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಎಲ್ಲ ಒಳಗೊಂಡಂತೆ ಈ ಒಂದು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರ ಪರವಾಗಿ ಅಂದರೆ ಇವತ್ತು ನ್ಯಾಯ ಸಿಕ್ಕಿದೆ. ಏನಂದರೆ ಯು ಜಿ ಸಿ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಿ ಇನ್ನೇನು ನಾಳೆಯಿಂದ ಅಪಾಯಿಂಟಿಂಗ್ ಆಗ್ತಾ ಇದ್ದಾರೆ. ಈ ಒಂದು ಎಲ್ಲದಕ್ಕೂ ಕಾರಣ ಅಂತಂದರೆ ಅಕ್ಸಾ ಸಂಘಟನೆಯಿಂದ ಏನೆಲ್ಲ ಆಯಿತು ಬೆಳವಣಿಗೆ, ಎಲ್ಲದಕ್ಕೂ ಬೆಂಬಲಿಸಿರೋಂತಹ ವಿದ್ಯಾರ್ಥಿಗಳಿರ್ಬೋದು, ಎಲ್ಲ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋಂಥದ್ದು ಯು ಜಿ ಸಿ ನೆಟ್ಟು ಸ್ಟೆಟ್ಟು ಮತ್ತು PhD ಹೋಲ್ಡರ್ಸ್ ಯಾರಿದ್ದಾರೆ ಅವರಿಗೆ ಇವತ್ತು ನ್ಯಾಯ ಸಿಕ್ಕಿದೆ. 10,500 ಜನಕ್ಕೆ, ಅದರಲ್ಲೂ ನಮ್ಮ ಏನು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು 20,000 ಜನ ಇದ್ದರು, ಅದರಲ್ಲಿ 10,500 ಜನಕ್ಕೆ ನ್ಯಾಯ ಸಿಕ್ಕಿದೆ. ಈ ಒಂದು ಸೆಕೆಂಡ್ ಅಡಿಷ್ನಲ್ ಲಿಸ್ಟ್ ಬಿಡಿ ಅಂತಲೂ ನಾವು ಮನವಿ ಮಾಡ್ಕೊತೀವಿ. ಈ ಒಂದು ಎಲ್ಲದಕ್ಕೂ ಸ್ಪಂದಿಸಿದಂತಹ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾದಂಥ ಮಂಜುಶ್ರೀ ಮೇಡಮ್ಗೆ ನಿಜವಾಗ್ಲೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳಬೇಕು. ಮತ್ತು ಅಡ್ವೊಕೇಟ್ ಶರ್ವಾಣಿ ಟಿ ಗೌಡ ಮೇಡಮ್ ಅವ್ರಿಗೂ ಅಷ್ಟೇ ಎಲ್ಲ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರ ಪರವಾಗಿ ಅವರಿಗೂ ಧನ್ಯವಾದ ತಿಳಿಸ್ತೀವಿ. ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಅವ್ರಿಗೂ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಪರವಾಗಿ ಧನ್ಯವಾದ ತಿಳಿಸ್ತೀವಿ. ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ನಾವು ಎಲ್ಲ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋಂಥ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀವಿ. ಯಾಕೆಂದರೆ ನಮ್ಮ ರಾಜ್ಯಕ್ಕೆ ಕ್ವಾಲಿಟಿ ಎಜುಕೇಷನ್ ತುಂಬ ಇಂಪಾರ್ಟೆಂಟು. ಮಕ್ಕಳಿಗೆ ಅದು ಸ್ಕೂಲಿಗೆ ಹೋಗೋಂಥದ್ದು ಅಂದರೆ ಸರ್ಕಾರಿ ಕಾಲೇಜಿಗೆ ಹೋಗೋಂಥ ವಿದ್ಯಾರ್ಥಿಗಳು ಅವರು ಬಡ ವಿದ್ಯಾರ್ಥಿಗಳಾಗಿರ್ತಾರೆ. ಬಡವರ ಕಾಲೇಜಿಗೆ ಅಂದರೆ ಗೌರ್ಮೆಂಟ್ ಸ್ಕೂಲು ಕಾಲೇಜಿಗೆ ಹೋಗೋಂಥವ್ರು ಅವರಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಅವರಿಗೆ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡಿದ್ವಿ. ಆ ಹೋರಾಟದ ಪ್ರತಿಫಲ ಇವತ್ತು ಲಿಸ್ಟ್ ಬಿಟ್ಟಿದ್ದಾರೆ. ನಾಳೆಯಿಂದ ಅಪಾಯಿಂಟಿಂಗ್ ಅಂದರೆ ನೆಕ್ಸ್ಟ್ 3 ಡೇಸಲ್ಲಿ ಎಲ್ಲರೂ ಹೋಗಿ ಒಂದು ಕಾಲೇಜಸ್ಗೆ ಅಪಾಯಿಂಟ್ ಆಗ್ತಾಯಿದ್ದೀರಾ. ಎಲ್ರಿಗೂ ಒಳ್ಳೆಯದಾಗಲಿ. ಇದ್ರ ಜೊತೆ ಯಾವುದೇ ಸಮಸ್ಯೆ ಇದ್ರೂ ನಮಗೆ ತಿಳಿಸಿ. ಫೇಕ್ PhD ಇರ್ಬೋದು, ಅದ್ರ ಬಗ್ಗೆನೂ ನಾವು ಸಾಕಷ್ಟು ಹೋರಾಟ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡು ಯಾವುದೇ ಜಾಬ್ ಆಗಿರ್ಬೋದು ಯಾರೂ ತೊಗೊಬಾರ್ದು. ಮತ್ತು ನಮ್ಮದು ಪ್ರತಿಯೊಂದು ರೆಕ್ರೂಟ್ಮೆಂಟು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು. ಮತ್ತು ಪರ್ಮನೆಂಟ್ PU ಲೆಕ್ಚರ್ ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಈ ಒಂದು ನೋಟಿಫಿಕೇಷನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡ್ತಾಯಿದ್ದೀವಿ. ಈ ಒಂದು ಹೋರಾಟಕ್ಕೆ ಎಲ್ಲ ವಿದ್ಯಾರ್ಥಿಗಳು ಬೆಂಬಲಿಸ್ತಾ ಇದ್ದೀರಾ. ಇದೇ ರೀತಿ ನಮಗೆ ಬೆಂಬಲ ಕೊಡಿ. ಏನೇ ಸಮಸ್ಯೆ ಇದ್ರೂ ನಾವು ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.